ಮಾವ ಜೆಡಿಎಸ್ ವರಿಷ್ಠ ಭಾಮೈದ ಜೆಡಿಎಸ್ನ ರಾಜ್ಯಾಧ್ಯಕ್ಷ ಆದರೆ ಅಳಿಯ ಕಂ ಭಾವ ಬಿಜೆಪಿ ಸೇರ್ಪಡೆ ಆಗ್ತಾ ಇದ್ದಾರೆ. ನಾವು ಯಾರ ಬಗ್ಗೆ ಹೇಳ್ತಾ ಇದೀವಿ ಗೊತ್ತಾಗಿರ್ಬೇಕಲ್ವ ನಿಮಗೆ. ಮಾವ ಜೆಡಿಎಸ್ ವರಿಷ್ಠ ಅಂದ್ರೆ ಮಾಜಿ ಪ್ರಧಾನಿ ದೇವೇಗೌಡರು, ಭಾಮೈದ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿ ಆದರೆ ಅಳಿಯ ಕಂ ಭಾವ ಡಾಕ್ಟರ್ ಮಂಜುನಾಥ್ ಬಿಜೆಪಿ ಸೇರ್ಪಡೆ ಆಗ್ತಾ ಇದ್ದಾರೆ. ಲೋಕ ರಾಜಕಾರಣದಲ್ಲಿ ಬಿರುಗಾಳಿ ಎಬ್ಬಿಸಿದೆ ದೇವೇಗೌಡರ ಹೊಸ ರಾಜಕೀಯ ದಾಳ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಅಚ್ಚರಿ ಮೂಡಿಸಿದೆ ದೇವೇಗೌಡರ ನಡೆ. ನಾಳೆ ಅಧಿಕೃತವಾಗಿ ದೇವೇಗೌಡರ ಅಳಿಯ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಬಿಜೆಪಿ ಸೇರ್ಪಡೆಯಾಗಲಿದ್ದಾರೆ. ಬೆಂಗಳೂರು ಗ್ರಾಮಾಂತರದಿಂದ ಡಿ.ಕೆ. ಸುರೇಶ್ ಎದುರು ಫೈಟ್ ಮಾಡೋದು ಫಿಕ್ಸ್. ನೋಡಿ, ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ಕೇಸರಿ ಶಾಲ್ ಹಾಕಿದ್ದಕ್ಕೆ ಸಿಡಿಮಿಡಿಗೊಂಡಿದ್ರು, ಕೋಪಗೊಂಡಿದ್ರು ಇದೇ ದೇವೇಗೌಡರು. ಆದ್ರೀಗ ಅಳಿಯನನ್ನ ಕೇಸರಿ ಪಕ್ಷಕ್ಕೆ ದಾರಿ ಎರಿತಾ ಇದ್ದಾರೆ. ಏನಿದೆ ಇದ್ರ ಹಿಂದೆ ಅಜೆಂಡಾ, ಏನ್ ದಾಳ ಇದೆ ನೋಡಿ. ದೇವೇಗೌಡರು ಸುಮ್ಮನೆ ಯಾವ ದಾಳನೂ ಉರುಳಿಸಲ್ಲ. ಅದ್ರ ಹಿಂದೆ ಏನೋ ಒಂದು ಲೆಕ್ಕಾಚಾರ ಇರುತ್ತೆ. ಅದನ್ನ ತಿಳ್ಕೊಳ್ಳೋದು ಬಹಳ ಕಷ್ಟ. ನೋಡೀಗ ಮೈತ್ರಿ ಆಗಿದೆ, ಮಂಜುನಾಥ್ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾರೆ ಅಂದರೆ ಮೈತ್ರಿ ಅಭ್ಯರ್ಥಿ ಆಗ್ತಾರೆ ಅನ್ನುವಂಥ ಚರ್ಚೆ ಆರಂಭದಿಂದಲೂ ಕೂಡ ಇತ್ತು. ಆದರೆ ಯಾವ ಚಿಹ್ನೆಯಿಂದ ಕಣಕ್ಕಿಳಿತಾರೆ ನೋಡಿ. ಇಡೀ ದೇವೇಗೌಡರ ಕುಟುಂಬ, ಜೆಡಿಎಸ್ ಪಾರ್ಟಿ, ಅಳಿಯ ಕಮಲ, ಏನಿದರಿಂದ ಲೆಕ್ಕಾಚಾರ? ಕುಮಾರಸ್ವಾಮಿ ಅವರು ಕೆರಗೋಡ್ನಲ್ಲಿ ಪ್ರತಿಭಟನೆ ಸಂದರ್ಭದಲ್ಲಿ ಕೇಸರಿ ಶಾಲ್ ಹಾಕ್ಕೊಂಡ್ರು ಅನ್ನುವಂಥ ಕಾರಣಕ್ಕೆ ದೇವೇಗೌಡರು ಕೋಪ ಮಾಡ್ಕೊಂಡ್ಬಿಟ್ಟಿದ್ರು. ಮೈತ್ರಿ ಆದ ತಕ್ಷಣವೇ ಅವರ ಸಿದ್ಧಾಂತಗಳನ್ನು ಒಪ್ಕೊಳ್ಳೋಕ್ಕಾಗತ್ತಾ ಬಿ ಜೆ ಪಿಯವ್ರದ್ದು ಅಂತೇಳಿ ಈ ರೀತಿ ಪ್ರಶ್ನೆಯನ್ನು ಮಾಡಿದರು. ಆದರೆ ಈಗ ಅವರ ಅಳಿಯ ಡಾಕ್ಟರ್ ಮಂಜುನಾಥ್ ಅವರನ್ನು ಕಮಲ ಪಕ್ಷಕ್ಕೆ ಯಾಕೆ ಧಾರೆ ಎರಿತಾ ಇದ್ದಾರೆ? ಇದರ ಹಿಂದೆ ರಾಜಕೀಯ ಲೆಕ್ಕಾಚಾರ ಇದೆ. ಯಾಕಂದರೆ ಕಮಲ ಚಿಹ್ನೆಯಡಿ ಕಣಕ್ಕಿಳಿದ್ರೆ ಅನುಕೂಲ ಆಗಬಹುದು, ಜಾಸ್ತಿ ಜೆ ಡಿ ಎಸ್ಗಿಂತ ಲಾಭ ಆಗ್ಬೋದು ಅಂತ. ಈಗ ಜೆ ಡಿ ಎಸ್ ಇಂದ ಕಣಕ್ಕಿಳಿಸಿದ್ರೆ ಮಂಡ್ಯ, ರಾಮನಗರ ಬಿಟ್ಟರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಓಕೆ. ಆದರೆ ಬಿ ಜೆ ಪಿ ಈಗ ಕಾಂಗ್ರೆಸ್ನ ಹೊರತುಪಡಿಸಿದ್ರೆ ಸ್ಟ್ರಾಂಗ್ ಆಗಿದೆ ಬೆಂಗಳೂರು ಗ್ರಾಮಾಂತರದಲ್ಲಿ. ಆಮೇಲೆ ಬಿ ಜೆ ಪಿಯವರು ಕೂಡ ಒಳ ಇಟ್ಕೊಡಲ್ಲ, ಒಟ್ಟಾಗಿ ಕೆಲಸ ಮಾಡ್ತಾರೆ ಅನ್ನುವಂಥ ವಿಶ್ವಾಸ, ಅಸಮಾಧಾನಗಳು ಹೇಳೋದಿಲ್ಲ. ಇದೆಲ್ಲವೂ ಕೂಡ ಲೆಕ್ಕಾಚಾರ ಹಾಕ್ಕೊಂಡಿರ್ಬೋದು. ಮತ್ತಷ್ಟು ಮಾಹಿತಿ ರಾಕೇಶ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ರಾಕೇಶ್, ಮಂಜುನಾಥ್ ಅವರು ಬೆಂಗಳೂರು ಗ್ರಾಮೀಣ ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡ್ತಾರೆ ಅನ್ನೋ ಚರ್ಚೆ ಆರಂಭದಿಂದಲೂ ಕೂಡ ಇತ್ತು. ಆದರೆ ಈಗ ಕಮಲ ಚಿಹ್ನೆಯಿಂದ ಈಗ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಬಹುತೇಕ ಖಚಿತವಾಗ್ತಾ ಇದೆ. ದೇವೇಗೌಡರ ಈಗ ಈ ದಾಳದ ಹಿಂದೆ ಅಳಿಯನನ್ನ ಕಮಲ ಪಕ್ಷಕ್ಕೆ ಧಾರೆ ಎರೆದು ಕೊಡ್ತಾ ಇರೋದ್ರ ಹಿಂದಿನ ರಾಜಕೀಯ ಲೆಕ್ಕಾಚಾರಗಳು ಏನಿರ್ಬೋದು? ಗೆಲುವಿನ ಒಂದು ತಂತ್ರಗಾರಿಕೆಯಿಂದಲೇ ಈ ರೀತಿಯಾಗಿ ಬೆಳವಣಿಗೆ ನಡೀತಾ ಇರ್ಬೋದಾ? ಪ್ರಭು, ಡಾಕ್ಟರ್ ಮಂಜುನಾಥ್ ಅವರು ಬಿಜೆಪಿಯ ಸೇರ್ಪಡೆ ವಿಚಾರದಲ್ಲಿದ್ದಂತಹ ಊಹಾಪೋಹಗಳಿಗೆ ತೆರೆ ಎಳೆಯಲಾಗಿದೆ. ನಾಳೆ ಅವರು ಅಧಿಕೃತವಾಗಿ ಬಿಜೆಪಿ ಪಕ್ಷವನ್ನು ಸೇರ್ಪಡೆ ಆಗಲಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಇವತ್ತು ಸಂಜೆ 5 ಗಂಟೆಗೆ ಅವರು ಮಾಜಿ ಮುಖ್ಯಮಂತ್ರಿ ಬಿಜೆಪಿ ಹಿರಿಯ ನಾಯಕರಾದಂತಹ ಯಡಿಯೂರಪ್ಪನವರನ್ನ ಅವರ ಡಾಲರ್ಸ್ ಕಾಲೋನಿ ನಿವಾಸದಲ್ಲಿ ಭೇಟಿಯಾಗಿ ಮಾತುಕತೆಯನ್ನು ಮಾಡಲಿದ್ದಾರೆ. ನಾಳೆ ಅವರು ಪಕ್ಷ ಸೇರ್ಪಡೆ ಆಗಲಿದ್ದಾರೆ ಅನ್ನುವಂಥದ್ದು ಈಗ ತಿಳಿದು ಬಂದಿದೆ. ಅಂದರೆ ಮಂಜುನಾಥ್ ಅವರ ಪಕ್ಷ ಸೇರ್ಪಡೆಯ ವಿಚಾರದ ಹಿಂದೆ ದೇವೇಗೌಡರ ರಾಜಕೀಯ ಲೆಕ್ಕಾಚಾರ ಇದೆಯೋ ಅಥವಾ ಬಿಜೆಪಿಯ ರಾಜಕೀಯ ನಡೆ ಇದೆಯೋ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಒಬ್ಬ ಜನಪರ ಇದ್ದಂಥ ವ್ಯಕ್ತಿ, ಜನರ ಕೆಲಸ ಮಾಡಿದಂಥ ವ್ಯಕ್ತಿ, ಡಾಕ್ಟರ್ ಆಗಿ ಹೆಸರು ಮಾಡಿದಂಥ ಮಂಜುನಾಥ್ ಅವರನ್ನು ಪಕ್ಷದ ವೇದಿಕೆಯಲ್ಲಿ ತಂದು ಅವರನ್ನು ರಾಜಕೀಯ ಕಣಕ್ಕಿಳಿಸಿ ಆ ಮುಖಾಂತರ ಗೆಲುವು ಸಾಧಿಸುವ ಮುಖಾಂತರ ಜನರಿಗೆ, ಜನಸೇವೆ ಮಾಡಿದವರಿಗೆ, ಜನಪರ ಕಾರ್ಯಗಳಿಗೆ ಬಿಜೆಪಿಯ ಬೆಂಬಲ ಇದೆ ಅನ್ನೋದನ್ನು ತೋರಿಸುವ ಒಂದು ಪ್ರಯತ್ನವನ್ನು ಮಾಡಬಹುದು. ಮತ್ತೊಂದು ಕಡೆ ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಅವರ ಸ್ಪರ್ಧೆ ಬಹುತೇಕ ನಿಶ್ಚಿತ ಅನ್ನುವಂಥ ಮಾತೇನಿದೆ. ಸೊ ಅಲ್ಲಿಂದ ಅವರ ಕಣಕ್ಕಿಳಿದರೆ ನೇರ ಕಾಂಗ್ರೆಸ್ಗೆ ತನ್ನ ಪ್ರತಿಸ್ಪರ್ಧಿಯಾಗಿ ಮಂಜುನಾಥ್ ಅವರನ್ನು ನಿಲ್ಲಿಸುವ ಮುಖಾಂತರ ಬಿಜೆಪಿ ನೇರ ಸ್ಪರ್ಧೆ ನೋಡುವಂತಹ ಪ್ರಕ್ರಿಯೆಯ ಭಾಗವಾಗಿ ಈ ಒಂದು ಯೋಚನೆಯನ್ನು ಮಾಡಿರ್ಬೋದು ಅನ್ನುವಂಥ ವಿಶ್ಲೇಷಣೆ ಕೂಡ ವ್ಯಕ್ತವಾಗ್ತಿದೆ. ಅಂದರೆ ಇಲ್ಲಿ ಜೆಡಿಎಸ್ನ ಕುಟುಂಬ ರಾಜಕಾರಣದ ಮುಂದುವರಿದ ಭಾಗವಾಗಿ ಮಂಜುನಾಥ್ ಅವರ ಪಕ್ಷದಿಂದ ಕಣಕ್ಕಿಳಿತಾರೆ ಅನ್ನುವಂಥ ನಿರೀಕ್ಷಣೆ ಮಾಡಲಾಗಿತ್ತು. ಆದರೆ ಇಲ್ಲಿ ಪಕ್ಷದ ವರ್ಚಸ್ಸು ಇಂಪಾರ್ಟೆಂಟ್ ಅನ್ನುವಂಥ ಲೆಕ್ಕಾಚಾರದಿಂದಾಗಿ ಒಂದು ವೇಳೆ ಅವರ ಕಣಕ್ಕಿಳಿಯುವಂಥ ಆ ಕ್ಷೇತ್ರದಿಂದಲೇ ಆದಲ್ಲಿ ಅಲ್ಲಿ ಅವರನ್ನು ನೇರವಾಗಿ ಪಕ್ಷದ ಅಭ್ಯರ್ಥಿಯನ್ನಾಗಿ ಮಾಡುವಂಥ ನಿರ್ಧಾರವನ್ನು ಬಿಜೆಪಿ ನಾಯಕರುಗಳು ಮಾಡಿಕೊಂಡಿದ್ದಾರೆ. ಇದಕ್ಕೆ ದೇವೇಗೌಡರು ಕೂಡ ಸಮ್ಮತಿಯನ್ನು ನೀಡಿದ್ದಾರೆ ಅನ್ನುವಂಥ ವಿಚಾರವನ್ನು ಪಕ್ಷದ ಮೂಲಗಳು ತಿಳಿಸಿತ್ತು. ಸೊ ಅದು ಈಗ ನಿಜವಾಗ್ತಾ ಇದೆ. ಸೊ ಪಕ್ಷ ರಾಜಕಾರಣದ ಆ ಕುಟುಂಬದ ಒಂದು ಲೆಕ್ಕಾಚಾರದಲ್ಲಿ ಹಿಂದೆ ಇದ್ದಂಥ ಕುಟುಂಬ ರಾಜಕಾರಣದ ಕಳಂಕ ಏನಿತ್ತು ಅದನ್ನು ತೊಡೆಯುವಂಥ ಅನಿವಾರ್ಯತೆ ಜೆ ಡಿ ಎಸ್ಗೂ ಕೂಡ ಇತ್ತು. ಈಗ
ವ್ಯಕ್ತಿ ಮತ್ತು ವ್ಯಕ್ತಿತ್ವ ಇಂಪಾರ್ಟೆಂಟ್ ಅನ್ನೋದನ್ನು ತೋರಿಸುವಂಥ ಲೆಕ್ಕಾಚಾರದಲ್ಲಿ ಬಿಜೆಪಿಯ ಜೊತೆಗಿನ ತಮ್ಮ ಮೈತ್ರಿಯನ್ನು ಮತ್ತಷ್ಟು ಗಟ್ಟಿಗೊಳಿಸುವ ಲೆಕ್ಕಾಚಾರದ ಭಾಗವಾಗಿಯೂ ಕೂಡ ಮಂಜುನಾಥ್ ಅವರನ್ನು ಬಿಜೆಪಿಯ ಸದಸ್ಯರನ್ನಾಗಿ ಮಾಡೋದಕ್ಕೆ ಅವರು ಒಪ್ಪಿಕೊಂಡು ಅಲ್ಲಿಂದ ಅವರನ್ನು ಕಣಕ್ಕಿಳಿಸುವಂಥ ಯೋಚನೆಯನ್ನು ಕೂಡ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಪ್ರಭು. ಥ್ಯಾಂಕ್ ಯು ರಾಕೇಶ್ ಮಾಹಿತಿಗಾಗಿ. ಬಟ್ ಇನ್ನೊಂದು ಏನಂದರೆ, ಮಂಜುನಾಥ್ ಅವರು ಲೋಕಸಭೆ ಚುನಾವಣೆಗೆ ಮಾತ್ರ ಸೀಮಿತ ಬಿ ಜೆ ಪಿ ಸೇರ್ತಾ ಇದ್ದಾರಾ ಅಥವಾ ಬಿ ಜೆ ಪಿಯಲ್ಲೇ ಇರ್ತಾರಾ? ಲೋಕಸಭೆ ಚುನಾವಣೆಯಲ್ಲಿ ಗೆದ್ದರೆ ಅಥವಾ ವ್ಯತಿರಿಕ್ತವಾಗಿ ರಿಸಲ್ಟ್ ಏನಾದರೂ ಬಂದರೆ ಮುಂದಿನ ನಿರ್ಧಾರ ಏನಾದರೂ ಬದಲಾಗಿರುತ್ತಾ? ಮತ್ತು ಜೆ ಡಿ ಎಸ್ಗೆ ಹೋಗ್ತಾರಾ ಅಥವಾ ಹಾಗೆ ಉಳ್ಕೊಳ್ತಾರಾ? ಅದಿನ್ನೂ ಕೂಡ ನಿಗೂಢ ಅದು.